ಕೊತ್ತೂರು ಜಿ ಮಂಜುನಾಥ್ ಅವರು ದರ್ಗಾ ಅಭಿವೃದ್ಧಿಗೋಸ್ಕರ 5 ಲಕ್ಷ ರೂಪಾಯಿಯನ್ನು ಬರ್ಸಿದ್ದಾರೆ. ಅದನ್ನು ಸ್ವಲ್ಪ ತಡೆ ಆಯಿತು. ಅದನ್ನು ಕೊಡಲಿಕ್ಕೆ ಇವತ್ತು ನಾವು ಬಾಬಾ ಹೈದರ್ ಸಫ್ದರ್ ರಹಮತುಲ್ಲಾ ಅಲೈ ದರ್ಗಾ ಕಮಿಟಿ ಅವರ ಮುಖಾಂತರ ಇವತ್ತು ಸೇರಿಸಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ವಿ. ಅವರು ಪ್ರತಿ ವರ್ಷ ಪ್ರತಿ ಉರುಸು ಕಾರ್ಯಕ್ರಮಕ್ಕೆ ಕನಿಷ್ಠ ಪಕ್ಷ 20 ವರ್ಷದಿಂದ ಸತತವಾಗಿ ಅವ್ರ ಕೈಯಲ್ಲಿ ಆದಷ್ಟು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಅಭಿವೃದ್ಧಿಗೋಸ್ಕರ ಯಾವತ್ತೂ ಯಾವುದೇ ವಿಚಾರ ಅವ್ರ ಮುಂದೆ ಇಟ್ಟರೆ ಯಾವುದು ಆಗೋಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಸಕ್ರಿಯವಾಗಿ ಅವರು ದರ್ಗಾ ಮೇಲೆ ತುಂಬ ಅವ್ರಿಗೆ ವಿಶ್ವಾಸ ಇದು ಗೌರವ. ಬಾಬಾ ಹೈದರ್ ಸಫ್ದರ್ ದರ್ಗಾ ಅಂತಂದರೆ ಅವ್ರು ತುಂಬ ಎಲ್ಲ ಗೌರವ ಇಟ್ಟಿರ್ತಕ್ಕಂಥ ಒಂದು ಮನುಷ್ಯ. ಶಾಸಕರಾಗಿದ್ದರು. ಸತತವಾಗಿ ಅವರ ಸೇವೆ ಎಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ದರ್ಗಾಗಳಿಗೂ ಇದೆ. ಅದೇ ಥರ ಇದು ಪ್ರಸಿದ್ಧ ದರ್ಗಾ, ದೊಡ್ಡ ದರ್ಗಾ ಆಗಿರೋದ್ರಿಂದ ಅವರು ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಳ್ಳೋಕೆ ಇವತ್ತು 5 ಲಕ್ಷ ರೂಪಾಯಿ ಇಲ್ಲಿ ಏನು ಅಧ್ಯಕ್ಷರಾಗಿದ್ದಾರೆ ಫಯಾಜ್ ಅವರು ಹೋಗಿ ಇವತ್ತು ಹಸ್ತಾಂತರ ಮಾಡಿದ್ದೀವಿ. ಅವರು ಅನುಪಸ್ಥಿತಿಯಲ್ಲಿ ಅವರು ಬರಬೇಕಾಯ್ತು, ಕಾರಣಾಂತರಗಳಿಂದ ಇವತ್ತು ಬರೋಕ್ಕಾಗಲಿಲ್ಲ. ಅವರು ಇನ್ನು ಮುಂದಿನ ದಿನಗಳಲ್ಲಿ ಬರ್ತಾರೆ. ಇನ್ನೂ ಅವರು ಯಾವುದೋ ಬೇರೆ ಕೆಲಸಗಳಿಗೋಸ್ಕರ ಇವತ್ತು ಇನ್ನೊಂದು ಯಾವುದೋ ಒಂದು ಹೇಳಿದ್ದಾರೆ. ಅವ್ರಿಗೂ ಅದನ್ನು ಕೂಡ ನಾವು ತಿಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನೆರವೇರಿಸಿ ಕೊಡ್ತಾರೆ ಅಂತ ಭರವಸೆಯನ್ನು ಕೊಡ್ತಾ, ಈಗ ದರ್ಗಾ ಕಮಿಟಿ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಎಲ್ರಿಗೂ ನಮ್ಮ ಕೊತ್ತೂರು ಮಂಜುನಾಥ್ ಬಣ್ಣ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. हमारी कमेटी बनी इस वक्त 2018 में कोत्तूर जी मंजूनाथ ने डोनेशन के हिसाब से हमारे पास 5 लाख रुपए की रसीद लिए थे. वो पैसे आज हम ना पहुँच को ही मैं बहुत उनका शुक्रगुजार हूँ और मैं उनका शुक्रिया अदा करता हूँ. दूसरे काम भी हमें देखो ही उनको एक लेटर देखो ही एक मेमोरेंडम देखो ही वो उसके ऊपर उन्हें क्या करते ಕರಂತೆ ಅವರು ಬಂದು ತಗೊಂಡಿರೋ 5 ಲಕ್ಷ ರೂಪಾಯಿ ನಮ್ಮ ಹತ್ರನೇ ಪೆಂಡಿಂಗ್ ಇತ್ತು. ಇವತ್ತು ಆ ಹಣವನ್ನು ಹಸ್ತಾಂತರ ಮಾಡಲಿಕ್ಕೆ ನಾವು ಇಲ್ಲಿಗೆ ದರ್ಗಾಗೆ ಬಂದಿದ್ವಿ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ನಾವು ಅವರು ಬಳಗದ ಎಲ್ಲ ಮುಖಂಡರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಎಲ್ಲ ಸೇರಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಕೂಡ ಕೊತ್ತೂರು ಜಿ ಮಂಜುನಾಥ್ ಅವರು ಈ ದೊಡ್ಡ ದರ್ಗಾ ಮೇಲೆ ತುಂಬ ಎಲ್ಲ ಅವರಿಗೆ ಒಂದು ಗೌರವ ಪ್ರೀತಿ ಇರೋದ್ರಿಂದ, ನಂಬಿಕೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ಈ ದರ್ಗಾದ ಅಭಿವೃದ್ಧಿಗೆ ಕೈ ಜೋಡಿಸ್ತಾರೆ. कोत्तूर जी मंजूनाथ के तरफ से हमने 5 लाख रुपए डोनेशन हमारा डोनेशन की एक रसीद लिए थे. वो डोनेशन के कासा आज पहुंची. उनका शुक्रिया अदा करती हमें सब मिलकर, मुजावरीन कमेटी वाले सब मिलकर उनका शुक्रिया हमें अदा करती और आगे वाले भी उनके वास्ते हमें क्या होना था काम करती होती. ನಮ್ಮ ನಾಯಕರಾದಂಥ ಮುಳಬಾಗಿಲು ಮಹಾರಾಜರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸತ್ತಾತ ಯಾರೋ ಬೇರೆಯವ್ರು ಹೇಳ್ತಾರೆ ದಾನ ಧರ್ಮ ಅಂದರೆ ಮಂಜಣ್ಣ ಹತ್ರ ಕಳಿಬೇಕು. ಯಾಕಂತ ಹೇಳಿದ್ರೆ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಏನು ಅವ್ರ ಕೈಯಲ್ಲಾದಷ್ಟು ಅವ್ರು ದಾನ ಧರ್ಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ದೇವರು ನಮ್ಮ ಬಾಬಾ ಹೈದರ್ ಸಫ್ದರು ಒಳ್ಳೇದು ಮಾಡಲಿ. ಏನು ಈ ಹಿಂದೆ ನಮ್ಮ ನಾಯಕರಾದಂಥ ಮಂಜಣ್ಣವರು ದರ್ಗಾ ಕಮಿಟಿ ಅಭಿವೃದ್ಧಿಗೋಸ್ಕರ ಡೊನೇಷನ್ ಅಂತ ನಾವು ಅವತ್ತು ಆ ಮಂಜಣ್ಣ ಮಗನ ಹೆಸರಿನಲ್ಲಿ ಒಂದು ರಸೀದಿನ ತಗೊಂಡಿದ್ವಿ. ಕಾರಣಾಂತರದಿಂದ ಅದು ಇದಾಯಿತು, ಸ್ವಲ್ಪ ತಡ ಆಯಿತು. ಆದರೆ ತಡ ಯಾಕಾಯ್ತು ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಕೆಲವರು ನಮ್ಮಲ್ಲೇ ನಮ್ಮ ಸಮುದಾಯದ ಮುಖಂಡ್ರೆ ಅದನ್ನು ಸ್ವಲ್ಪ ಇದು ಮಾಡಿ ಅಂತ ಹೇಳಿದರು. ಆ ಕಾರಣದಿಂದ ಹೊರತು ಬೇರೆ ಯಾವುದೇ ಕಾರಣ ಇಲ್ಲ. ಅವ್ರಿಗೆ 5 ಲಕ್ಷ ಯಾವ ಲೆಕ್ಕನೂ ಇಲ್ಲ. ಕೋಟ್ಯಾಂತರ ರೂಪಾಯಿಗಳನ್ನು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿಗೆ ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಾಡೋಕ್ಕಾಗಲ್ಲ ಅಂಥ ಕೆಲಸವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು MLA ಇಲ್ಲ, ಇವಾಗ ಪ್ರೆಸೆಂಟ್ MLA ಇಲ್ಲ ಅವರು. ಆದರೂ ಕೂಡ ನಿರಂತರವಾಗಿ ಅವ್ರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಬಾಬಾ ಹೈದರ್ ಸಫ್ದರ್ ಮತ್ತು ಎಲ್ಲ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಎಲ್ಲ ದರ್ಗಾ ಕಮಿಟಿಯವರು ಏನು ನಾವು ಡೊನೇಷನನ್ನು ಕೊಟ್ಟಿದ್ದೀವಿ, ಒಳ್ಳೆ ಕಮಿಟಿಯವರು ಇದ್ದಾರೆ. ನಮ್ಮ ಇವರು ಅಧ್ಯಕ್ಷರಾದ ಫಯಾಜ್ ಅವರು ಸತತವಾಗಿ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರ ಕಮಿಟಿನಲ್ಲಿ ಹಲವಾರು ಜನ ಇದ್ದಾರೆ. ಅವರೆಲ್ಲರೂ ಸೇರಿ ಜಬ್ಬಾರ್ ಅವರು ಇರ್ಬೋದು, ನಮ್ಮ ಅಲ್ತಾಫ್ ಅವರು ಇರ್ಬೋದು, ಎಲ್ಲ ಮುಜಾವರ್ಸು ಎಲ್ಲರೂ ಸೇರಿ ಈ ದರ್ಗಾನ ಅಭಿವೃದ್ಧಿ ಆಗಬೇಕು. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ನಮ್ಮ ಬಾಬಾ ಹೈದರ್ ಸಫ್ದರ್ ಮತ್ತೊಮ್ಮೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.